ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಅಂಟರ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವೆಲ್ಲಿಗೆ ಬಂದಿದ್ದೇವೆ ಅಂದರೆ ಅಗೇನ್ ಅಂಜನಾಪುರದಲ್ಲಿರುವಂಥ ನಾರ್ತ್ಗೆ ಈಸ್ಟ್ ಮನೆ ನೋಡೋಕೆ ಬಂದಿದ್ದೀವಿ. ಇದು ಬಂದು ವಿತ್ ಲಿಫ್ಟ್ ಆಗಿರುತ್ತೆ. ನಿಮಗೆ ಆ ಮನೆ ಫ್ರಂಟ್ ಎಲಿವೇಶನ್ ನೋಡ್ತೀನಿ. ಇದು ನಾರ್ತ್ ಗೇಟ್ ಆಗಿರುತ್ತೆ, ಈಸ್ಟ್ ಡೋರ್ ಆಗಿರುತ್ತೆ. ನೋಡಿ, ಈ ಕಡೆ ಬಂದು ನಿಮಗೆ 20 ಇದೆ, ಹಿಂಗೆ ಸ್ಟ್ರೈಟಾಗಿ ಬಂದು ನಿಮಗೆ 39 ಸ್ಕ್ವೇರ್ ಫೀಟ್ ಇದೆ. ಅಂದರೆ ನಿಮಗೆ ಟೋಟಲ್ಲು ನಿಮಗೆ 780 ಸ್ಕ್ವೇರ್ ಫೀಟ್ ಬರುವಂಥ ಮನೆ ಆಗಿರುತ್ತೆ ಇದು. ಓಕೆ, ಇದು ಫುಲ್ ವಿಡಿಯೋ ನೋಡಿ. ನಿಮಗೆ ಲಾಸ್ಟಲ್ಲಿ ಹೇಳಿರ್ತೀನಿ ಇದರದ್ದು ರೇಟನ್ನ. ಓಕೆ, ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮ್ಗೆ ಇಲ್ಲಿ ನೋಡ್ಬೋದು ಸಣ್ಣದಾಗಿ ಒಂದು ಗಾರ್ಡನ್ ಕೂಡ ಕೊಟ್ಟಿದ್ದಾರೆ ನಿಮಗೆ. ಓಕೆ, ಮೇಲ್ಗಡೆ ನಿಮಗೆ ಧಾರಾಳವಾಗಿ ಇಲ್ಲೂ ಒಂದು ಕಾರ್ ನಿಲ್ಲಿಸ್ಕೊಳ್ಳೋಷ್ಟು ಜಾಗ ಇದೆ ನಿಮಗೆ. ಓಕೆ, ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮ್ಗೆ ಗೇಟ್ ನೋಡಿಸ್ತಾ ಇದ್ದೀನಿ. ಫುಲ್ಲು ನಿಮ್ಗೆ MS ಗ್ರಿಲ್ ಮಾಡಿ ನಿಮಗೆ, ಹಾಗೆ ನಿಮಗೆ ಪಂಡ್ರ ಮಾರ್ಕ್ಸ್ ಕೊಟ್ಟಿದ್ದಾರೆ ನೋಡ್ಬೋದು. ನಿಮಗೆ ಒಳ್ಳೆ ಮನೆ ಅಂತಲೇ ಹೇಳ್ಬೋದು. ಫುಲ್ ವಿಡಿಯೋ ನೋಡಿ. ನಿಮಗೆ ಇದ್ರ ರೇಟ್ನ ಲಾಸ್ಟಲ್ಲಿ ಹೇಳಿರ್ತೀನಿ ನಾನು. ಬನ್ನಿ ಮನೆ ಒಳಗಡೆ ಹೋಗೋಣ. ಓಕೆ, ಮನೆ ಒಳಗಡೆ ಹೋಗ್ಬೇಕಂದ್ರೆ ನಿಮಗೆ ಈ ಕಡೆ ವಾಕಬಲ್ ಡಿಸ್ಟೆನ್ಸ್ ನೋಡ್ಬೋದು. ನಿಮಗೆ ಮನೆ ಒಳಗಡೆ ಬರ್ತಾ ಇರೋಂಗೆ ನಿಮಗೆ ಫುಲ್ ಪಾರ್ಕಿಂಗ್ ಜಾಗ ಬರುತ್ತೆ. ಪಾರ್ಕಿಂಗ್ ಟೈಲ್ಸ್ ಕೂಡ ಆಗಿದೆ ನಿಮಗೆ. ಮೇಲ್ಗಡೆ ಅಷ್ಟು POP ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ. ಧಾರಾಳವಾಗಿ ನೀವು 2 ಕಾರ್ನ ಆರಾಮಾಗಿ ನಿಲ್ಲಿಸ್ಬೋದು, 2ರಿಂದ 3 ಬೈಕ್ ನಿಲ್ಲಿಸ್ಕೋಬೋದು. ಹಾಗೆ ಇಲ್ಲಿ ನೋಡಿ ಕಾವೇರಿ ಕಲೆಕ್ಷನ್ ಕೂಡ ಕೊಟ್ಟಿದ್ದಾರೆ. ನಿಮಗಿದು ಕಾವೇರಿ ಕಲೆಕ್ಷನ್ ಕೂಡ ಇವರೇ ತಗೊಂಡಿದ್ದಾರೆ ಆಲ್ರೆಡಿ. ನಿಮಗೆ ಮೀಟ್ರ್ ಹಾಕಿಲ್ಲ, ಮೀಟ್ರ್ ಕೂಡ ಹಾಕ್ಕೊಡ್ತಾರೆ ನಿಮಗೆ. ಹಾಗೆ ಇಲ್ಲಿ ಬಂದರೆ ನಿಮಗೆ ಶೂರ್ ಹಾಕಿ ಕೊಟ್ಟಿದ್ದಾರೆ, ಶೂರ್ ಹಾಕಿ ಬಂದಿದೆ. ಇದು ಬಂದು ಸಂಪಾಗಿರುತ್ತೆ ನಿಮಗೆ. ನೋಡಿ, ಗೇಟು ಅಷ್ಟೇ ನಿಮಗೆ ಸೈಡ್ಗೆ ಹೋಗುತ್ತೆ, ನಿಮಗೆ ಸೈಡ್ ಸ್ಲೋಪ್ ಆಗಿರುತ್ತೆ. ನಿಮಗೆ ಬೇಕಂದ್ರೆ ಮೋಟ್ರ್ ಕೂಡ ಹಾಕೋಬೋದು. ನೋಡಿ, ದೊಡ್ಡದಾಗಿದೆ ಮನೆ. ಯಾಕಂದರೆ ಹಿಂಗೆ 39 ಬಂದಿದೆ. ಈಟ್ ಸೈಡ್ ಬಂದ್ಬಿಟ್ಟು ನಿಮಗೆ 39 ಬಂದಿದ್ದೀರ, ತುಂಬ ಲೆಂತಿ ಆಗಿದೆ ನಿಮಗೆ. ಮೇಲ್ಗಡೆ ಅಷ್ಟು POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ಆ ಕಾರ್ನರಲ್ಲಿ ಗ್ಯಾಸ್ ಪ್ರೊವಿಷನ್ ಕೊಟ್ಟಿದ್ದಾರೆ. ಲಿಫ್ಟ್ ರೂಮ್ ಇಲ್ಲಿ ಬಂದಿದೆ ನೋಡಿ. ಲಿಫ್ಟ್ ಇನ್ನೂ ಹಾಕಿಲ್ಲ, ಹಾಕ್ಕೊಡ್ತಾರೆ ನಿಮಗೆ. ಇನ್ನೊಂದ್ಸತಿ ನೋಡಿಸ್ತಾ ಇದ್ದೀನಿ. ಇದು ಪಾರ್ಕಿಂಗ್ ಜಾಗ ಆಗಿರುತ್ತೆ, ಗ್ರೌಂಡ್ ಫ್ಲೋರು. ಓಕೆ, ಬನ್ನಿ ಮಾಡಿ ಮಾಡೋಣ ಫಸ್ಟ್ ಫ್ಲೋರ್ಗೆ. ಫಸ್ಟ್ ಫ್ಲೋರ್ ಹೋಗೋಕ್ಕಿಂತ ಮುಂಚೆ ಮೆಟ್ಲು ನೋಡ್ತೀನಿ. ಯೂಸಲ್ಲಾಗಿ ಎಲ್ಲಾದರೂ ನೋಡಿಸ್ದಂಗೆ ಇದು ಕೂಡ ನಿಮಗೆ ಗ್ರಾನೈಟ್ ಯೂಸ್ ಮಾಡಿರ್ತಾರೆ. ನಿಮಗೆ ದಪ್ಪೋತ್ರ ಗ್ರಾನೈಟು, ಸೈಡಲ್ಲಿ SS ಸ್ಟೀಲ್ ಮಾಡಿರ್ತಾರೆ. ಹಾಗೆ ವಾಲು ನಿಮಗೆ ವಾಟರ್ಫಾಲ್ ಟೈಲ್ಸ್ ಹಾಕಿದ್ದಾರೆ. ಫುಲ್ಲು ನಿಮಗೆ ವಾಟರ್ಫಾಲ್ ಟೈಲ್ಸ್ ಕಾಂಬಿನೇಷನ್ ಕೊಟ್ಟು ನಿಮಗೆ ಇಟಾಲಿಯನ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸಾರಿ. ಓಕೆ, ನಾವು ಬಂದಿದ್ದ ಜಾಗ ಫುಲ್ ಸೇಫ್ಟಿ ವೈಸ್ ಅಂತಲೇ ಹೇಳ್ಬೋದು. ನಿಮಗೆ ಸೈಡ್ ವಾಲೆಲ್ಲ ನಿಮಗೆ ವಾಟರ್ಫಾಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. POC ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ. ಹಾಗೆ ಇನ್ನೊಂದು ಏನಂದರೆ ಇಲ್ಲಿ ಎಲ್ಲ ರೂಮು, ಬಾಕ್ಲು, ಕಿಟಕಿಗಳೆಲ್ಲ ನಿಮಗೆ ಟೀಕ್ ವುಡ್ಡಲ್ಲೇ ಆಗಿರುತ್ತೆ. ಮನೆ ಬಾಕ್ಲು ನೋಡ್ತಾ ಇದ್ದೀನಿ, ಇದಕ್ಕೂ ಅಷ್ಟೇ ನಿಮಗೆ ಟೀಕ್ ವುಡ್ಡೇ ಆಗಿರುತ್ತೆ. ಒಂದು ಒಳ್ಳೆ ಮನೆ ಅಂತಲೇ ಹೇಳ್ಬೋದು. 30-40 ಸೈಜ್ ಆ ಥರ ನಿಯರ್ ಬೈ ಬರುತ್ತೆ. ಓಕೆ, ಫ್ಲೋರಿಂಗ್ ನೋಡಿಸ್ಬಿಡ್ತೀನಿ ಫಸ್ಟು ನಿಮಗೆ. ಫ್ಲೋರಿಂಗೆಲ್ಲ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿರ್ತಾರೆ. ನಿಮಗೆ ಮನೆ ಒಳಗಡೆ ಬರ್ತಾ ಇರೋಂಗೆ ದೊಡ್ಡದಾಗಿ ಹಾಲ್ ಸಿಗುತ್ತೆ. ಮೇಲ್ಗಡೆ ನೋಡ್ಬೋದು POP ಫಾಲ್ ಸೀಲಿಂಗ್, ಹಾಗೆ ಜೂಮರು ಲೈಟ್ ಕೂಡ ಹಾಕಿದ್ದಾರೆ ನಿಮಗೆ. ಹಾಗೆ ನಮಗೆ ಇದು ನಾರ್ತ್ ಸೈಡ್ ಬಂದಿರೋದ್ರಿಂದ ಗೇಟು, ಕಿಟಕಿ ಕೊಟ್ಟಿದ್ದಾರೆ. ಟೀಕ್ ವುಡ್ಡಲ್ಲೇ ಆಗಿರುತ್ತೆ ಇದು, ಬೆಳಕುಗಳಿಗೋಸ್ಕರ. ಹಾಗೆ ಈ ಕಡೆ ವೆಸ್ಟ್ ಸೈಡು ಕೂಡ ಅಷ್ಟೇ ಕಿಟಕಿ ಕೊಟ್ಟಿದ್ದಾರೆ. ಓಕೆ, ಇಲ್ಲಿಂದ ನೋಡ್ತಾ ಇದ್ದೀನಿ. ನೋಡ್ಬೋದು ನಮಗೆ ಬಂದಿದ ತಕ್ಷಣ ಇಲ್ಲಿ ದೊಡ್ಡದಾಗಿ TV ಯೂನಿಟ್ ಬರುತ್ತೆ. ಆರಾಮಾಗಿ ನೀವು 90 ಇಂಚಸ್ TV ಮಾಡ್ಕೋಬೋದು. ದೊಡ್ಡದಾಗೇ ಇದೆ TV ಯೂನಿಟು. ಹಾಗೆ ಕೆಳಗಡೆ ಎಲ್ಲ ನಿಮಗೆ ಸಣ್ಣದಾಗಿ ಕಬೋರ್ಡ್ ಕೊಟ್ಟಿದ್ದಾರೆ. ಇಂಟರ್ನೆಟ್ ಕಲೆಕ್ಷನ್ ಆಗಲಿ, ಕೇಬಲ್ ಕಲೆಕ್ಷನ್ ಆಗಲಿ ಆಲ್ರೆಡಿ ತಗೊಂಡಿರ್ತಾರೆ. ಕಲೆಕ್ಷನ್ ಎಲ್ಲ ಆಗಿದೆ. ತುಂಬ ದೊಡ್ಡದಾಗಿದೆ, ಹಿಂಗೆ ಉದ್ದ ಇದೆ, ತುಂಬ ಇದೆ. ನಿಮಗೆ 39 ಬಂದಿದೆಯಲ್ಲ, ದೊಡ್ಡದಾಗಿದೆ. ನಿಮಗೆ ಆರಾಮಾಗಿ ಸೋಫಾ ಅಂತ ನಿಮ್ಗೆ ಕೇಳೋಂಗಿಲ್ಲ, ದೊಡ್ಡದಾಗಿ ಹಾಕೋಬೋದು. ನೋಡಿ, ಆ ಕಾರ್ನರಿಂದ ಈ ಕಾರ್ನರ್ವರೆಗೂ 8 ಜನ ಕೂತ್ಕೊಳ್ಳೋಷ್ಟು ಆರಾಮಾಗಿ ದೊಡ್ಡ ಸೋಫಾ ಹಾಕೋಬೋದು. ಈ ಕಡೆ ಒಂದು 3 ಜನ 4 ಜನ ಕೂತ್ಕೊಳ್ಳೋಷ್ಟು ಸೋಫಾ ಹಾಕೋಬೋದು. ಹಾಲು ದೊಡ್ಡದಾಗಿ ಬಂದಿದೆ, ತುಂಬ ದೊಡ್ಡದಾಗಿ ಬಂದಿದೆ. ಫುಲ್ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದ್ರ ರೇಟ್. ಲಾಸ್ಟಲ್ಲಿ ಸ್ಕಿಪ್ ಮಾಡಿದ್ರೆ ಫುಲ್ ವಿಡಿಯೋ ನೋಡಿ. ಇಲ್ಲಿ ಬಂದು ನಮಗೆ UPS ಪಾಯಿಂಟ್ ಔಟ್ ಬಂದಿದೆ. ಹಾಗೆ ಇಲ್ಲಿ ದೇವ್ರ ಮನೆ, ಧಾರಾಳವಾಗಿ ಒಬ್ಬರು ಕೂತ್ಕೊಂಡು ಪೂಜೆ ಮಾಡೋಷ್ಟು ಜಾಗ ಇದೆ. ಹಾಗೆ ಇಲ್ಲಿ ಬಂದು ಲಿಫ್ಟ್ ರೂಮ್ ಬಂದಿದೆ.
ಓಕೆ, ಅಡುಗೆ ಮನೆಗೆ ಹೋಗೋಣ. ಅಡುಗೆ ಮನೆ ಅಂತೂ ಇನ್ನೂ ದೊಡ್ಡದಾಗಿದೆ. ನಾನು ಸಾಕಾಗಿದೆ. ತುಂಬ ಜಾಗದಲ್ಲಿ ಅಡುಗೆ ಮನೆ ಚಿಕ್ಕದಾಗಿ ಕಾಣಿಸುತ್ತೆ. ನೋಡ್ಬೋದು, ಫುಲ್ ನಿಮ್ಗೆ ಇಲ್ಲಿ ವುಡ್ ವರ್ಕೇ ಮಾಡಿದ್ದಾರೆ. ನಿಮಗೆ ಒಳ್ಳೆ ಡಿಸೈನ್ಸಲ್ಲಿ ಮಾಡಿದ್ದಾರೆ ನೋಡಿ. ಅಡುಗೆ ಮನೆ ಡೈನಿಂಗ್ ಟೇಬಲ್ ಹಾಕಿದ್ರೆ ನಿಮಗೆ ದೊಡ್ಡದಾಗಿ ಇನ್ನೂ ಜಾಗ ಮಿಕ್ಕುತ್ತೆ ನಿಮ್ಗೆ ಆರಾಮಾಗಿ. ಎಲ್ ಶೇಪಲ್ಲಿ ನಿಮಗೆ ಅಡುಗೆ ಮನೆ ಕೊಟ್ಟಿದ್ದಾರೆ. ಮೇಲ್ಗಡೆ ಅಷ್ಟೇ ಓವರ್ ಹೆಡ್ ಕಬೋರ್ಡ್ ಕೂಡ ಬಂದಿದೆ ನೋಡಿ. ಕೆಳಗಡೆ ಫುಲ್ ಕಬೋರ್ಡ್ ಬಂದಿದೆ ನಿಮಗೆ. ಮೇಲೂ ಅಷ್ಟೇ ನಿಮಗೆ ಸ್ಟೋರೇಜ್ಗಂತೂ ತುಂಬ ಜಾಗ ಇದೆ ನಿಮಗೆ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ಹಾಗೆ ಇಲ್ಲಿ ನಿಮಗೆ ವೆಸ್ಟ್ ಸೈಡ್ ವಿಂಡೋ ಕೂಡ ಕೊಟ್ಟಿದ್ದಾರೆ ಬೆಳಕುಗಳಿಗೋಸ್ಕರ ನೋಡಿ. ಇಲ್ಲಿ ನೀವು ಫ್ರಿಜ್ ಮಡಿಕೋಬೋದು ನೀವು. ಇದು ಫುಲ್ಲು ನಿಮಗೆ ಡೈನಿಂಗ್ ಟೇಬಲ್. ಆರಾಮಾಗಿ ನೀವು ದೊಡ್ಡದಾಗಿ ಹಾಕೊಂತೀನಿ. ಕಮ್ಮಿ ಅಂದರೂ 6 ಜನ ಕೂತ್ಕೊಳ್ಳೋಷ್ಟು ಜಾಗ ಇದೆ ನಿಮಗೆ. ಹಾಗೆ ಇಲ್ಲೆಲ್ಲ ಫುಲ್ ಕಬೋರ್ಡು ನೋಡಿಸ್ತಾ ಇದ್ದೀನಿ. ಸಾರಿ, ಎಲ್ಲ ಸಾಫ್ಟ್ ಕ್ಲೋಸರ್ಸ್. ಇಲ್ಲಿ ಬಂದು ಗ್ಯಾಸ್ ಪ್ರೊವಿಷನ್ ಬರುತ್ತೆ ನೋಡಿ. ಇಲ್ಲಿ ಸಿಂಕ್ ಬರುತ್ತೆ ನಿಮಗೆ. ಇಲ್ಲೇ ಬರುತ್ತೆ. ಕಟ್ ಮಾಡಿಲ್ಲ, ಕಟ್ ಮಾಡಿಕೊಡ್ತಾರೆ. ಇಲ್ಲೇ ಅಕ್ವಾಗಾರ್ಡ್ ಪೈಪ್. ಸಾರಿ, ಅಲ್ಲಿ ಮಾಮೂಲಿ. ಇಲ್ಲಿ ಸಿಂಕ್ ಬರುತ್ತೆ ನಿಮಗೆ ದೊಡ್ಡದಾಗಿ. ಇಲ್ಲಿ ಅಕ್ವಾಗಾರ್ಡ್ ಪೈಪ್ ಕೊಟ್ಟಿದ್ದಾರೆ. ಈ ಕಾರ್ನರಲ್ಲಿ ಗ್ಯಾಸ್ ಪ್ರೊವಿಷನ್ನು. ಇಲ್ಲಿ ಬಂದು ಮಿಕ್ಸಿ ಓವನೆಲ್ಲ ಮಡಿಕೊಂತಂತ ಮಡಿಕೋಬೋದು ನೀವು. ಎಲ್ಲ ಸಾಫ್ಟ್ ಕ್ಲೋಸರ್ಸ್. ಅವಳೇ ಹೇಳ್ದಂಗೆ ನಿಮಗೆ ಸ್ಟೋರೇಜ್ ಮಾತ್ರ ತುಂಬ ಇದೆ ನಿಮಗೆ. ಎಲ್ಲ ಹೈಡ್ರಾಲಿಕ್ಸ್ ನಿಮಗೆ ನೋಡಿ. ಎಲ್ಲ ಸಾಫ್ಟ್ ಕ್ಲೋಸರ್ಸ್, ಹೈಡ್ರಾಲಿಕ್ಸ್ ಫುಲ್ಲು ನೋಡಿ. ಇಲ್ಲಿಂದ ಕೆಳಗಡೆ ವಾಟರ್ ಕಬೋರ್ಡ್ಗಳು ಮಾಡಿಬಿಟ್ಟವ್ರೆ ನಿಮಗೆ. ಮೇಲ್ಗಡೆ ಅಷ್ಟೇ ನಿಮಗೆ ತುಂಬ ಇದೆ ನಿಮಗೆ ಸ್ಟೋರೇಜ್. ಇಲ್ಲಿ ಕ್ರ್ಯಾಕರ್ ಯೂನಿಟ್ ಕೊಟ್ಟಿದ್ದಾರೆ. ಅಡುಗೆ ಮನೆ ಅಂತೂ ತುಂಬ ದೊಡ್ಡದಾಗಿ ಬಂದಿದೆ. ಈ ಕಾರ್ನರಿಂದ ಒಂದು ಸತಿ ಮಾಡಿಸ್ಬಿಡ್ತೀನಿ. ಫ್ಲೋರಿಂಗ್ ಎಲ್ಲ ನಿಮ್ಗೆ ಇಟಾಲಿಯನ್ ಮಾರ್ಬಲ್ಲು. ಬಾಟ್ಲೆಲ್ಲ ನಿಮಗೆ ಟೀಕ್ ವುಡ್ಡಲ್ಲಿ ಆಗಿರುತ್ತೆ. ಹಾಗೆ ಈ ಕಡೆ ಬಂದರೆ ನಮಗೆ ಯುಟಿಲಿಟಿ ಬಂದಿದೆ. ಇಲ್ಲೂ ಕೂಡ ಒಂದು ದೊಡ್ಡ ಸಿಂಕ್ ಹಾಕ್ಕೊಡ್ತಾರೆ ನಿಮಗೆ. ದೊಡ್ಡ ದೊಡ್ಡ ಪಾತ್ರೆ ಏನೇನಿದೆ ಜಾಗ ವಾಶ್ ಕ್ಲೀನ್ ಮಾಡೋಕ್ಕೆ. ಇಲ್ಲಿ ಲಪೋತ್ರ ಗ್ರ್ಯಾಂಡೈಟ್ ಯೂಸ್ ಮಾಡಿದ್ದಾರೆ, ಆ್ಯಂಟಿಸ್ಕಿಡ್. ಹಾಗೆ ಇಲ್ಲೊಂದು ರೆಸ್ಟ್ ರೂಮ್ ಕೂಡ ಬಂದಿದೆ ನಿಮಗೆ. ಇದು ರೆಸ್ಟ್ ರೂಮ್ ಆಗಿರುತ್ತೆ. ಅಡುಗೆ ಮನೆ ಹಾಗೆ ಹಾಲು ನೋಡ್ಬೋದು, ತುಂಬ ದೊಡ್ಡದಾಗಿದೆ, ಉದ್ದಕ್ಕಿದೆ. ಓಕೆ, ಮಾಡಿ ಮೇಲೆ ಹೋಗೋಣ. ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಇದು ಕೂಡ ಅಷ್ಟೇ ನಿಮಗೆ ಇಟಾಲಿಯನ್ ಮಾರ್ಬಲೇ ಯೂಸ್ ಮಾಡಿದ್ದಾರೆ ನಿಮಗೆ. ಹಾಗೆ ಸೈಡಲ್ಲಿ ನಿಮಗೆ ಟಫನ್ ಗ್ಲಾಸ್ ಕೊಟ್ಬಿಟ್ಟು ನಿಮಗೆ ವುಡನ್ ಹ್ಯಾಂಡಲ್ ಕೊಟ್ಟಿದ್ದಾರೆ ನಿಮಗೆ. ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಓಕೆ, ಫಸ್ಟ್ ಫ್ಲೋರ್ ಮೇಲ್ಗಡೆ ಬಂದಿದ ತಕ್ಷಣ ನಮಗೆ ಇಲ್ಲೊಂದು ಸಣ್ಣದಾಗ ಒಂದು ಸ್ಟಡಿ ಟೇಬಲ್ ಬರುತ್ತೆ ನಿಮಗೆ. ಯೂಸಲಾಗಿ ಹೇಳೋದಂಗೆ ಸ್ಟಡಿ ಟೇಬಲ್ ಬೇಕಾದ್ರೆ ಯೂಸ್ ಮಾಡ್ಬೋದು, ಇಲ್ಲ ವರ್ಕಿಂಗ್ ಟೇಬಲ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಮೇಲ್ಗಡೆ ಅಷ್ಟು POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ನಿಮಗೆ ಸ್ಕೈಲೈಟ್ ನೋಡಿ, ಸ್ಕೈಲೈಟ್ ಬಿಟ್ಟಿದ್ದಾರೆ ಡೈರೆಕ್ಟಾಗಿ ಹಾಲ್ಗೆ ಬರುವಂಥದ್ದು. ಮೇಲ್ಗಡೆ ನೋಡ್ತೀನಿ. ಓಕೆ, ಇಲ್ಲಿ ನನ್ನ ರೈಟ್ ಸೈಡ್ ಬಂದರೆ ನಮಗೆ ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ. ನೋಡ್ಬೋದು, 30-40 ಕಾನ್ಸೆಪ್ಟ್ ಎಲ್ಲ ಮಾಡಿದ್ದಾರೆ. ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಮಾಡಿ ಸಕ್ಕತ್ತಾಗಿ ಒಳ್ಳೆ ಡಿಸೈನ್ಸ್ ಮಾಡಿದ್ದಾರೆ. ಹಾಗೆ ಅಲ್ಲಿ ವಾರ್ಡ್ರೋಬ್ ಬಂದಿದೆ ದೊಡ್ಡದಾಗಿ. ಡ್ರೆಸ್ಸಿಂಗ್ ಟೇಬಲ್ ಕೂಡ ಬಂದಿದೆ ಅಲ್ಲ. ಹಾಗೆ ಇಲ್ಲಿ ಸಣ್ಣದಾಗಿ ಒಂದು ಟೇಬಲ್ ಕೂಡ ಕೊಟ್ಟಿದ್ದಾರೆ, ವರ್ಕಿಂಗ್ ಟೇಬಲ್ ಥರ ಅನ್ಕೋಬೋದು. ಈ ಕಡೆಯಿಂದ ಬಂದರೆ ನಮಗೆ TV ಯೂನಿಟ್ ಬಂದಿದೆ. ಹಾಗೆ ಮೊಬೈಲು, ಲ್ಯಾಪ್ಟಾಪ್ ಏನೇನೋ ಚಾರ್ಜ್ ಮಾಡ್ಕೋಬೇಕಂದ್ರೆ ಜಾಗ ಕೂಡ ಇಲ್ಲೇ ಇದೆ ಜಾಗ. ಈ ಕಡೆ ಅಷ್ಟೇ ನೋಡಿ, ನಮಗೆ ಸೌತ್ ಸೈಡು ಕಿಟಕಿ ಕೂಡ ಕೊಟ್ಟಿದ್ದಾರೆ ನಿಮಗೆ ಬೆಳಕು ಗಾಳಿಗೋಸ್ಕರ. ಹಾಗೆ ಈ ಕಾರ್ನರ್ ಬಂದರೆ ಈ ಸೈಡಲ್ಲಿ ನಮಗೆ ರೆಸ್ಟ್ ರೂಮ್ ಬರುತ್ತೆ. ಇದು ಬೇಕಾದ್ರೆ ನೀವು ಪಾರ್ಟಿಷನ್ ಕೂಡ ಮಾಡ್ಬೋದು, ತುಂಬ ದೊಡ್ಡದಾಗಿದೆ ನೋಡಿ. ಈ ಕಾರ್ನರಿಂದ ಈ ಕಾರ್ನರ್ ಪಾರ್ಟಿಷನ್ ಮಾಡ್ಕೋಬೋದು, ಜಾಗ ಕೂಡ ಬಿಟ್ಟಿದ್ದಾರೆ. ವೆಟ್ ಟು ಡ್ರೈ ಸಪ್ರೇಟಾಗಿ ಮಾಡ್ಕೋಬೋದು. ಇದು ಬಂದು ನಮಗೆ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ.
ಹಾಗೆ ಈ ಕಡೆ ಬಂದರೆ ನಮಗೆ ಲೆಫ್ಟ್ ಸೈಡಲ್ಲಿ ಚಿಲ್ಡ್ರನ್ ಬೆಡ್ರೂಮ್ ಆಗಿರುತ್ತೆ. ಇದೇನು ಚಿಲ್ಡ್ರನ್ ಬೆಡ್ರೂಮ್ ಅಲ್ಲ, ಇದು ಕೂಡ ದೊಡ್ಡದಾಗಿದೆ ನಿಮಗೆ. ಇಲ್ಲಿ ಬಂದು ನಿಮಗೆ ಹಾಲಲ್ಲಿ ಮಾತ್ರ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ರೂಮ್ಗಳಿಗೆಲ್ಲ ನಿಮಗೆ ವಾಟರ್ಫಾಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇದು ನಾರ್ತ್ ಸೈಡ್ ಬಂದಿರೋದ್ರಿಂದ ನಿಮ್ಗೆ ವಿಂಡೋ ಕೂಡ ಕೊಟ್ಟಿದ್ದಾರೆ ದೊಡ್ಡದಾಗಿ. ಈ ಕಾರ್ನರಿಂದ ನೋಡ್ತೀನಿ ಕಿಂಗ್ ಸೈಜ್ ಕಾಟ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಅಷ್ಟೇ ನಿಮಗೆ ಹೆಡ್ ಪೊಸಿಷನ್ ಕೂಡ ಕೊಟ್ಟಿದ್ದಾರೆ. ಮೇಲ್ಗಡೆ ನೋಡ್ಬೋದು ಪಿ ಎಫ್ ಫಾಲ್ ಸೀಲಿಂಗು. ಪ್ರತಿಯೊಂದು ರೂಮಿಗೆ, ಹಾಲ್ಗೆ, ಕಿಚನ್ಗೆ ಎಲ್ಲ ಕಡೆನೂ ನಿಮಗೆ ಫ್ಯಾನ್ ಯೂಸ್ ಹಾಕಿದ್ದಾರೆ. ಹಾಗೆ ಅಲ್ಲಿ ವಾರ್ಡ್ರೋಬ್ ಬಂದಿದೆ, ಡ್ರೆಸ್ಸಿಂಗ್ ಟೇಬಲ್ ಕೂಡ ಬಂದಿದೆ. ಮೇಲ್ಗಡೆ ನೋಡ್ಬೋದು ಓವರ್ ಹೆಡ್ ಕಬೋರ್ಡ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಇದಕ್ಕೊಂದು ಬಾಲ್ಕನಿ ಕೂಡ ಬಂದಿದೆ. ನಾರ್ತ್ ಸೈಡ್ ಬಂದಿರೋದ್ರಿಂದ ಇದಕ್ಕೊಂದು ಬಾಲ್ಕನಿ ಕೊಟ್ಟಿದ್ದಾರೆ. ಒಬ್ಬರು ಆರಾಮಾಗಿ ಕೂತ್ಕೋಬೋದು ರೆಸ್ಟ್ ಮಾಡೋಕ್ಕೆ. ಆಂಟಿಸ್ಕಿಡ್ ಎಲ್ಲ ಪತ್ರ ಗ್ರಾನೈಟ್ ಕೊಟ್ಟಿದ್ದಾರೆ. ಸೈಡು ವಾಲೆಲ್ಲ ನಿಮ್ಮ ಸೈಡಲ್ಲಿ ನಿಮಗೆ ಟಫನ್ ಗ್ಲಾಸ್ ಕೊಟ್ಟು ಎಸ್ಎಸ್ಟಿ ಕೊಟ್ಟಿದ್ದಾರೆ. ಮನೆ ಸುತ್ತಮುತ್ತ ನೋಡಿ ಈ ಥರ ಕಾಣಿಸುತ್ತೆ. ಇಂಪ್ರೂವ್ಮೆಂಟ್ ಏರಿಯಾನೇ ಅಂತಲೇ ಹೇಳ್ಬೋದು. ಇಲ್ಲಿಂದ ನಿಯರ್ ಬೈ ನಿಮಗೆ ಕೋನಂಕುಂಟೆ ಕ್ರಾಸ್ 3-3.5 ಕಿಲೋಮೀಟ್ರ್ ಇದೆ ಮೆಟ್ರೋ ಸ್ಟೇಷನ್ಗೆ. ಬನ್ನರ್ಘಟ್ಟ ರೋಡ್ ಬಂದ್ಬಿಟ್ಟು ನಿಮಗೆ 1.5-2 ಕಿಲೋಮೀಟ್ರ್ ಅಷ್ಟೇ ಬನ್ನರ್ಘಟ್ಟ ರೋಡು. ಇದು ಬಂದು ನಿಮಗೆ ಚಿಲ್ಡ್ರನ್ ಬೆಡ್ರೂಮ್ ಆಗಿರುತ್ತೆ. ಸೆಕೆಂಡ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್. ಹಾಗೆ ಇಲ್ಲಿ ಕೂಡ ನಿಮಗೆ ರೆಸ್ಟ್ ರೂಮ್ ಬಂದಿದೆ, ಅಟ್ಯಾಚ್ ಬಾತ್ರೂಮ್. ಇದು ಸೆಕೆಂಡ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. 3ನೇ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಫ್ಲೋರಿಂಗ್ ಎಲ್ಲ ಇದು ನೋಡಿ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಅಷ್ಟೇ ಒಳ್ಳೊಳ್ಳೆ ಲೈಟಿಂಗ್ ಡಿಸೈನ್ ಕೂಡ ಕೊಟ್ಟಿದ್ದಾರೆ ನಮಗೆ. ಓಕೆ, ಇಲ್ಲಿ ನಮ್ಮ ರೈಟ್ ಸೈಡ್ ಬಂದರೆ ನಮ್ಗೆ ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ನಮಗೆ ಡಿಸೈನ್ ಮಾತ್ರ ಚೇಂಜ್ ಆಗಿರುತ್ತೆ, ನೋಡ್ಬೋದು ನಿಮಗೆ ಪ್ಯಾಟ್ರನ್ನು ದೊಡ್ಡದಾಗಿದೆ. 30-40 ಬಂದಿರೋ ಥರನೇ ಇದೆ ಮನೆ ನಿಮಗೆ. ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ. ಫ್ಯಾನು ನಾನು ಹೇಳ್ದಂಗೆ ಅಲ್ಲಲ್ಲಿ ಫ್ಯಾನ್ ಹಾಕಿದ್ದಾರೆ. ಹೆಡ್ ಪೊಸಿಷನ್ ಕೂಡ ಹಾಕಿದ್ದಾರೆ ಇಲ್ಲಿ. ಹಾಗೆ ಅಲ್ಲಿ ನೋಡ್ಬೋದು ನಿಮಗೆ ವಾರ್ಡ್ರೋಬ್ ಬಂದಿದೆ. ಹಾಗೆ ಅಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಕೂಡ ಬಂದಿದೆ. ಮೇಲ್ಗಡೆ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ಈ ಕಡೆ ಬಂದರೆ ನಮಗೆ ಟಿ ವಿ ಯೂನಿಟ್ ಬಂದಿದೆ. ಹಾಗೆ ಇಲ್ಲಿ ರೆಸ್ಟ್ ರೂಮ್. ಇದಕ್ಕೂ ಅಷ್ಟೇ ನೀವು ಪಾರ್ಟಿಷನ್ ಮಾಡ್ಕೋಬೋದು, ತುಂಬ ದೊಡ್ಡದಾಗಿದೆ. ಇದು ಟೋಟಲ್ 3 ರೂಮು, 1 ಹೋಮ್ ಥಿಯೇಟ್ರ್ ಬರುತ್ತೆ. ಟೋಟಲ್ 4 ಆಗುತ್ತೆ ನಿಮಗೆ. ಇದು ಬಂದು ಹೋಮ್ ಥಿಯೇಟ್ರ್ ಆಗಿರುತ್ತೆ. ವುಡನ್ ಫ್ಲೋರ್ ಮಾಡಿದ್ದಾರೆ ನಿಮಗೆ. ಈ ಕಾರ್ನರಿಂದ ನೋಡ್ತೀನಿ ತುಂಬ ದೊಡ್ಡದಾಗಿದೆ ನಿಮಗೆ. ಇದು ಕೂಡ ಅಷ್ಟೇ. ಮೇಲ್ಗಡೆ ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ ನೋಡಿ. ಹಾಗೆ ವಿಂಡೋಗೆ ನೋಡಿ PVC ವಿಂಡೋ ಕೊಟ್ಟಿದ್ದಾರೆ. ಮಸ್ಕಿಟೋ ಅಂದರೆ ಸೊಳ್ಳೆ ಪರ್ದೆ ಕೂಡ ಹಾಕಿದ್ದಾರೆ ನಿಮಗೆ. ಮಸ್ಕಿಟೋ ವಿಂಡೋ ಕೂಡ ಕೊಟ್ಟಿದ್ದಾರೆ. ಬೇಕಂದರೆ ಇದು ಯೂಸಲಾಗಿ ಎಲ್ಲರಲ್ಲಿ ಹೇಳ್ತೀನಿ, ಜಿಮ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಹೋಮ್ ಥಿಯೇಟ್ರು, ಯೋಗ ಯಾವ್ದು ಬೇಕಾದ್ರೂ ನೀವು ಯೂಸ್ ಮಾಡ್ಕೋಬೋದು, ಇಲ್ಲ ಪಾರ್ಟಿ ಹೇಳ್ಬೇಕಾದ್ರೂ ಮಾಡ್ಕೋಬೋದು. ನಿಮಗೆ ಟೋಟಲ್ 4 ರೂಮ್ ಬರುತ್ತೆ ನಿಮಗಿದು. ಬನ್ನಿ ಮಾಡಿ ಮೇಲೆ ಹೋಗೋಣ. ತುಂಬ ಏನು ಜಾಸ್ತಿ ಏನು ಎಕ್ಸ್ಪ್ಲೇನ್ ಮಾಡಿಲ್ಲ ನಾನು ಇದರಲ್ಲಿ. ಬಂದು ಮನೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಹೆಂಗಿದೆ, ಎಷ್ಟು ಚೆನ್ನಾಗಿದೆ ಅಂತ. ಮಾಡಿ ಮೇಲೆ ಹೋಗ್ತಾ ಇದ್ದೀವಿ ಟಾಪ್ ಫ್ಲೋರ್ಗೆ. ಇಲ್ಲೂ ಅಷ್ಟೇ ಸ್ಕೈಲೈಟ್ ಬಿಟ್ಟಿದ್ದಾರೆ ನೋಡಿ. ಇಲ್ಲಿ ಲೈಟಿಂಗ್ ಕೂಡ ಮಾಡಿದ್ದಾರೆ. ಹಾಗೆ ಇಲ್ಲಿಂದ ಸ್ಕೈಲೈಟ್ ಮಾಡಿ ಮೇಲೆ ಬಂದಿದ್ದೀವಿ ಟಾಪ್ ಫ್ಲೋರ್ಗೆ. ಇದು ಬಂದು ಲಿಫ್ಟ್ ಮೈಂಟೆನೆನ್ಸ್ ರೂಮ್ ಬರುತ್ತೆ. ಹಾಗೆ ಮನೆ ಸುತ್ತಮುತ್ತ ಈ ಥರ ಕಾಣಿಸುತ್ತೆ. ಇಲ್ಲಿ ಬಟ್ಟೆ ಒಣಗಾಕೋಕ್ಕೆ ಕಂಬಿ ಕೊಟ್ಟಿದ್ದಾರೆ, ಬಟ್ಟೆ ಒಗೆದು.
ಹಾಗೆ ಇಲ್ಲಿ ಕೈಯಲ್ಲಿ ಬಟ್ಟೆ ಹೋಗೋಕ್ಕೆ ಇಲ್ಲಿ ಜಾಗ ಕೊಟ್ಟಿದ್ದಾರೆ. ಮೇಲ್ಗಡೆ 1000 ಲೀಟರ್ ಸಿಂಟ್ ಹಾಕಿದೆ. ಮೇಲ್ಗಡೆ ಫುಲ್ ಸೋಲಾರ್ ಮಡಿಕೋಬೋದು ನೀವು ಧಾರಾಳವಾಗಿ. ಹಾಗೆ ಇಲ್ಲಿ ಬಂದು ನಮಗೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಔಟ್ ಕೂಡ ಕೊಟ್ಟಿದ್ದಾರೆ. ಓಕೆ, ಮನೆ ಸುತ್ತಮುತ್ತ ಇನ್ನೊಂದ್ಸತಿ ನೋಡಿಸ್ಬಿಡ್ತೀನಿ ನಾನು. ಹಾಗೆ ಈ ಅಡ್ರೆಸ್ ಇನ್ನೊಂದ್ಸತಿ ಹೇಳ್ತೀನಿ. ಇದು ಬರೋದು ಅಂಜನಾಪುರದಲ್ಲಿ. ಹಿಂಗೆ ಈಸ್ಟ್ ಸೈಡು 39 ಬರುತ್ತೆ, ವೆಸ್ಟ್ ಸೈಡು ನಾರ್ತ್ ಸೈಡು ಬಂದ್ಬಿಟ್ಟು ನಿಮಗೆ 20 ಬರುತ್ತೆ. ಟೋಟಲ್ಲು 780 ಸ್ಕ್ವೇರ್ ಫೀಟ್ ಬರುತ್ತೆ ನಿಮಗೆ. ಓಕೆ, ಇದು ನಾರ್ತ್ ಗೇಟ್ ಆಗಿರುತ್ತೆ, ಈಸ್ಟ್ ಡೋರ್ ಆಗಿರುತ್ತೆ. ಟೋಟಲ್ಲು 780 ಸ್ಕ್ವೇರ್ ಫೀಟ್ ಬರುತ್ತೆ. ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 2,55 lakhs ಕೇಳ್ತಾರೆ. ಇನ್ನೊಂದ್ಸತಿ ಹೇಳ್ತೀನಿ, 2,55,00,000 ಕೇಳ್ತಾರೆ. ಅದರಲ್ಲೂ ನೆಗೋಷಿಯಬಲ್ ಆಗಿರುತ್ತೆ. ಇದು ಬಂದು ನಿಮಗೆ ಬಿ ಡಿ ಎ ಮನೆ ಆಗಿರುತ್ತೆ. ಇನ್ನೊಂದ್ಸತಿ ಹೇಳ್ತೀನಿ, ನಾರ್ತಿಗೆ ಈಸ್ಟು ಬಿ ಡಿ ಎ ಮನೆ ಆಗಿರುತ್ತೆ. 780 ಸ್ಕ್ವೇರ್ ಫೀಟ್ ಆಗಿರುತ್ತೆ ನಿಮಗೆ. ಓಕೆ, 2,55 lakhs ಕೇಳ್ತಾರೆ, ನೆಗೋಷಿಯಬಲ್ ಆಗಿರುತ್ತೆ. ಈ ಮನೆ ನೋಡಿ, ಈ ವಿಡಿಯೋ ನೋಡಿ ಈ ಮನೆ ನೋಡಬೇಕು ಅನಿಸಿದ್ರೆ, ಈ ವಿಡಿಯೋ ನೋಡಿ ಈ ಮನೆ ಏನಾದ್ರು ಇಷ್ಟ ಆಗಿದೆ, ಈ ಮನೆ ನೋಡಬೇಕು ಅನಿಸಿದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡಿಸ್ತೀನಿ. ಯಾರಾನ ಒಂದು ಒಳ್ಳೆ ಲಿಫ್ಟ್ ಮನೆ ಬೇಕಾಗಿರೋರು, ನಾರ್ತಿಗೆ ಈಸ್ಟು ಲಿಫ್ಟ್ ಮನೆ ಬೇಕಂದವರು ಅವರು ಕೂಡ ಈ ಮನೆ ನೋಡ್ಬೋದು. ಅವರು ಕೂಡ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರೇನಿದ್ರೆ ಅವರು ಕೂಡ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲೆಲ್ಲ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯವಾಗಿರುತ್ತೆ. ಓಕೆ, ಈ ವಿಡಿಯೋದಲ್ಲಿ ಇದಿಷ್ಟು ಈ ವಿಡಿಯೋದಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.